ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಈ ದಿವಸದಲ್ಲಿ ನಾನು ನಿಮ್ಮನ್ನ ಒಂದು ಪ್ರಾರ್ಥನಾ ವಿಷಯದಲ್ಲಿ ಎಚ್ಚರಿಸಲಿಕ್ಕೋಸ್ಕರ ಈ ಮಾತುಗಳನ್ನ ನಿಮ್ಮ ಸಂಗಡ ಹಂಚಿಕೊಳ್ತಾ ಇದ್ದೇನೆ. ಕೆಲವು ದಿವಸಗಳ ಹಿಂದೆ ನಾನು ಪ್ರಾರ್ಥಿಸಲಿಕ್ಕೆ ಕುಳಿತಂತ ಸಮಯದಲ್ಲಿ ಮಧ್ಯರಾತ್ರಿಯಲ್ಲಿ ದೇವರು ಒಂದು ವಿಷಯವನ್ನು ನನಗೆ ತೋರ್ಪಡಿಸಿದರು. ಶ್ರೀಲಂಕಾವನ್ನು ನನ್ನ ಮುಂದೆ ಇಟ್ಟು ಒಂದು ಭಾಗವನ್ನ ನೀರಿನ ಮೂಲಕವಾಗಿ ಹೊಡೆಯುವಂತ ರೀತಿಯಲ್ಲಿ ಒಂದು ದರ್ಶನವನ್ನ ದೇವರು ತೋರಿಸಿದರು. ಅದರ ವಿಷಯವಾಗಿ ನಾನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದೆ. ದೇವರೇ, ಯಾಕೆ ಶ್ರೀಲಂಕಾದ ಮೇಲೆ ನಿನ್ನ ಕೋಪವು ಪ್ರಕಟವಾಗಲಿಕ್ಕಿದೆ? ಯಾಕೆ ಅದನ್ನು ನೀನು ನೀರಿನ ಮೂಲಕವಾಗಿ ಹೊಡೆಯಲಿಕ್ಕಿದೆಯಾ ಎಂಬುದಾಗಿ. ಆದರೆ ದೇವರಲ್ಲಿ ಹೇಳಿದ್ದು ಇದು ಆ ದೇಶದ ಒಳಿತಿಗೋಸ್ಕರ ಎಂಬುದಾಗಿ. ಪುನಃ ಆ ವಿಷಯದ ಕುರಿತಾಗಿ ನಾನು ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿದಂಥ ಸಮಯದಲ್ಲಿ ದೇವರು ಅನೇಕ ವಿಷಯಗಳನ್ನು ನನಗೆ ತೋರ್ಪಡಿಸಿದರು. ಅದನ್ನು ಈ ದಿವಸಗಳು ನಿಮ್ಮ ಮಧ್ಯದಲ್ಲಿ ಹಂಚಿಕೊಂಡು ಅದರ ವಿಷಯವಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಯಾಕೆ ಶ್ರೀಲಂಕಾದ ಮೇಲೆ ಈ ಒಂದು ಕೋಪವು ಪ್ರಕಟವಾಗಲಿಕ್ಕಿದೆ? ಯಾಕೆ ನೀರಿನ ಮೂಲಕವಾಗಿ ದೇವರು ಶ್ರೀಲಂಕಾವನ್ನು ಹೊಡೆಯಲಿಕ್ಕಿದ್ದಾರೆ? ಕಾರಣ, ಒಂದು ಸೈತಾನನ ಪಂಗಡ ಇದೆ. ಅವರೀಗ ಅಲ್ಲಲ್ಲಿ ಅಡಗಿಕೊಂಡು ಅಲ್ಲಲ್ಲಿ ಅವಿತುಕೊಂಡು ತಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಮಾಟಮಂತ್ರ ಮಾಡುವಂಥವ್ರಾಗಲಿ ಇಲ್ಲ ಇನ್ನೊಬ್ಬರಾಗಲಿ ಅಲ್ಲ, ನೇರವಾಗಿ ಅವರು ಸೈತಾನನ ಪಕ್ಷದಲ್ಲಿ ನಿಂತು ಲೋಕವನ್ನ ತಮ್ಮ ವಶಪಡಿಸಿಕೊಳ್ಳಬೇಕೆಂಬುದಾಗಿ ನಿಂತಿರುವಂತ ಒಂದು ಜನಾಂಗ, ಒಂದು ಜನ. ಆ ಜನರು ಈ ದಿವಸಗಳಲ್ಲಿ ತಮಗೋಸ್ಕರ ಒಂದು ಸ್ಥಳವನ್ನ, ಒಂದು ಕೇಂದ್ರವನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಎದುರು ನೋಡ್ತಾ ಇದ್ದಾರೆ, ಸಿದ್ಧವಾಗ್ತಾ ಇದ್ದಾರೆ. ಅವರಿಗೆ ಬೇಕಾಗಿರುವಂಥದ್ದು ಒಂದು ತೀರ ಪ್ರದೇಶ. ಅದಕ್ಕೋಸ್ಕರ ಅವರು ಆಯ್ದುಕೊಂಡಿರುವಂಥದ್ದು ಶ್ರೀಲಂಕಾವನ್ನ. ಶ್ರೀಲಂಕಾದಲ್ಲಿ ಅವರು ತಮ್ಮ ಯಜ್ಞಗಳನ್ನ, ತಮ್ಮ ಆ ಬಲಿಗಳನ್ನ ಸಮರ್ಪಿಸಿ, ಅಲ್ಲಿ ನರ ಬಲಿಗಳು ಸಂಭವಿಸುತ್ತದೆ, ಅಲ್ಲಿ ಅನೇಕ ರೀತಿಯಾದ ವಿಚಿತ್ರವಾದಂಥ ಕಾರ್ಯಗಳು ಸಂಭವಿಸಲಿಕ್ಕಿದೆ. ಇದೆಲ್ಲವನ್ನ ಅವರು ಮಾಡಲಿಕ್ಕೋಸ್ಕರ ಶ್ರೀಲಂಕಾವನ್ನು ಆಯ್ದುಕೊಂಡಿದ್ದಾರೆ. ತೀರ ಪ್ರದೇಶ, ಸಮುದ್ರದಿಂದ ಆವರಿಸಿಕೊಂಡಿರುವಂತಹ ಒಂದು ಪ್ರದೇಶ, ಅದರಿಂದ ಅವರಿಗೆ ಅದು ಸೂಕ್ತವಾಗಿದೆ. ಆದರೆ ಇದನ್ನು ಅವರು ಆಯ್ದುಕೊಂಡು ಅಲ್ಲಿ ಅವರ ವಿಧಿವಿಧಾನಗಳನ್ನ ಪ್ರಾರಂಭಿಸುವಂತ ಸಮಯದಲ್ಲಿಯೇ ದೇವರು ಅದಕ್ಕೆ ಒಂದು ತಡೆಯನ್ನು ಒಡ್ಡಲಿಕ್ಕಿದ್ದಾರೆ. ಅವರ ಮೇಲೆ ನೀರಿನ ಮೂಲಕವಾಗಿ ಒಂದು ಕೋಪವನ್ನು ಪ್ರಕಟಿಸಿ ಆ ದೇಶವನ್ನು ಉಳಿಸಲಿಕ್ಕಿದ್ದಾರೆ. ಅದರಿಂದ ಇದು ದೇವರು ಶ್ರೀಲಂಕಾದ ಮೇಲೆ ತೋರ್ತಾ ಇರುವಂತಹ ಕೋಪವಲ್ಲ, ಬದಲಾಗಿ ಅವರನ್ನು ಉಳಿಸಲಿಕ್ಕೋಸ್ಕರ ನಡೆಸ್ತಾ ಇರುವಂತಹ ಒಂದು ಕಾರ್ಯ. ಆದ್ದರಿಂದ ದೇವ ಜನರು ಇದರ ವಿಷಯವಾಗಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಬೇಕು. ಒಂದು ವೇಳೆ ಆ ಅನ್ಯರು ಅಂದುಕೊಂಡಂತ ರೀತಿಯಲ್ಲಿ ಅವರ ಕೇಂದ್ರವು ಶ್ರೀಲಂಕಾದಲ್ಲಿ ಸ್ಥಾಪಿತವಾದರೆ ಏನಾಗುತ್ತೆ ಎಂಬುದಾಗಿ ಕೂಡ ನಾನು ತಿಳಿಸ್ತೇನೆ. ಒಂದು ವೇಳೆ ಅದು ಸ್ಥಾಪಿತವಾದರೆ ಈ ಏಷ್ಯಾ ಭಾಗದಲ್ಲಿರುವಂತಹ ದೇಶಗಳು, ಏಷ್ಯಾ ಮಾತ್ರವಲ್ಲ ಅದರ ಸುತ್ತಮುತ್ತ ಇರುವಂತಹ ದೇಶಗಳು ಕೂಡ ಹುಚ್ಚರಂತೆ ವರ್ಚಿಸಲಿಕ್ಕಿದ್ದಾರೆ. ಅವರ ನಿಯಂತ್ರಣವೇ ಅವರಿಗೆ ಇರುವುದಿಲ್ಲ. ಎಲ್ಲವೂ ಕೂಡ ಸೈತಾನನ ನಿಯಂತ್ರಣಕ್ಕೆ ಹೋಗಿ ಬಿಡ್ತದೆ. ದೇವರು ಅದನ್ನು ತಪ್ಪಿಸಲಿಕ್ಕೋಸ್ಕರ ಈ ದಿವಸಗಳಲ್ಲಿ ತನ್ನ ಕೃಪೆಯನ್ನು ತೋರಿಸಲಿಕ್ಕಿದ್ದಾರೆ. ಇದು ಸಂಭವಿಸದೇ ಇರುವಂತಹ ರೀತಿಯಲ್ಲಿ ತಾನು ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಅದರಿಂದ ನಿಮ್ಮ ಪ್ರಾರ್ಥನೆ ಅವಶ್ಯಕವಾಗಿದೆ. ಶ್ರೀಲಂಕಾಕ್ಕೋಸ್ಕರ ನೀವು ಮೊಣಕಾಲು ಈ ದಿವಸಗಳಲ್ಲಿ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸಿ. ಅಯ್ಯೋ, ನಾನೇ ಪ್ರಾರ್ಥಿಸಬೇಕು ಎಂಬುದಾಗಿ ನೆನೆಸಬೇಡಿ. ನೀವು ಈ ದಿವಸಗಳಲ್ಲಿ ಪ್ರಾರ್ಥಿಸುವುದಾದರೆ ಮುಂದಿನ ದಿವಸಗಳಲ್ಲಿ ಇದು ಸಂಭವಿಸುವಂತಹ ಸಮಯದಲ್ಲಿ ಅದರ ಪ್ರತಿಫಲಗಳನ್ನು ನಿಮ್ಮ ಜೀವಿತಗಳು ಅನುಭವಿಸಲಿಕ್ಕಿದೆ.